ಫ್ರೆಂಡ್ಸ್, ನೀವ್ಯಾವತ್ತಾದರೂ ದೇವಸ್ಥಾನಕ್ಕೆ ಹೋಗುವಾಗ ಹೂವನ್ನು ಅಥವಾ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ತೀರಾ? ಆದರೆ ನಾನಿವತ್ತು ಹೇಳುವ ದೇವಸ್ಥಾನಕ್ಕೆ ಜನರು ಮದ್ಯವನ್ನು ತೆಗೆದುಕೊಂಡು ಹೋಗ್ತಾರೆ. ಹೌದು ಫ್ರೆಂಡ್ಸ್, ನಾನಿವತ್ತು ಉಜ್ಜಯಿನಿಯ ಕಾಲಭೈರವ ದೇವಸ್ಥಾನದ ವಿಶೇಷ ರಹಸ್ಯವನ್ನು ಹೇಳಲಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ, ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಫ್ರೆಂಡ್ಸ್, ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿ ನಗರವು ಹಿಂದೂಗಳ 7 ಪವಿತ್ರ ನಗರಗಳಲ್ಲಿ ಒಂದಾಗಿದೆ. ಒಂದನ್ನೊಂದು ಕಾಲದಲ್ಲಿ ಅಶೋಕ ಹಾಗೂ ವಿಕ್ರಮಾದಿತ್ಯ ರಾಜರುಗಳಿಂದ ಈ ನಗರ ಆಳ್ವಿಕೆ ನಡೆಸಲ್ಪಟ್ಟಿತ್ತು. ಇಂತಹ ಉಜ್ಜಯಿನಿಯಲ್ಲಿ ಭೈರವಘಟ್ಟ ಎಂಬಲ್ಲಿ ಕ್ಷಿಪ್ರಾ ನದಿಯ ತೀರದಲ್ಲಿ ಕಾಲಭೈರವೇಶ್ವರ ಎಂಬ ಪುರಾತನ ದೇವಾಲಯವಿದೆ. ಈ ದೇಗುಲವು ಸುಮಾರು 6000 ವರ್ಷ ಇತಿಹಾಸವನ್ನು ಹೊಂದಿದೆ. ಉಜ್ಜಯಿನಿಯ ಕಾಲಭೈರವರು ಇಡೀ ಉಜ್ಜಯಿನಿಯ ರಕ್ಷಕ ದೇವರಾಗಿದ್ದಾರೆ. ಪ್ರತಿನಿತ್ಯ ಈ ದೇಗುಲಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡ್ತಾರೆ. ಸಾಮಾನ್ಯವಾಗಿ ದೇವಾಲಯದ ಒಳಗಡೆ ಹಾಗೆ ದೇವಾಲಯದ ಸುತ್ತಮುತ್ತ ಮದ್ಯ ಮಾರಾಟವು ನಿಷೇಧವಾಗಿರುತ್ತದೆ. ಆದರೆ ಉಜ್ಜಯಿನಿಯ ಕಾಲಭೈರೇಶ್ವರ ದೇವಾಲಯದಲ್ಲಿ ಹೂ ಹಣ್ಣು ಮಾರಾಟ ಮಾಡುವ ಜನರು ಮದ್ಯವನ್ನು ಸಹ ಮಾರಾಟ ಮಾಡ್ತಾರೆ. ಆದರೆ ಇವರು ಮದ್ಯ ಮಾರಾಟ ಮಾಡುವುದು ಭಕ್ತ ಜನರ ಸೇವನೆಗಲ್ಲ, ಬದಲಾಗಿ ಭೈರವರಿಗೆ ನೈವೇದ್ಯವಾಗಿ ಅರ್ಪಿಸುವುದಕ್ಕಾಗಿ. ಹೌದು, ಉಜ್ಜಯಿನಿಯ ಕಾಲಭೈರವರಿಗೆ ಮದ್ಯವೇ ಪ್ರಮುಖವಾದ ನೈವೇದ್ಯ. ಕಾಲಭೈರವರಿಗೆ ಮದ್ಯವನ್ನು ಅರ್ಪಿಸುವ ಆಚರಣೆ ಇಂದು ನೆನೆಯದಲ್ಲ, ಬದಲಾಗಿ ಇಲ್ಲಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿ. ಭಕ್ತರು ಹೂ ಮತ್ತು ಹಣ್ಣಿನ ಜೊತೆ ಒಂದು ಮದ್ಯದ ಬಾಟಲಿಯನ್ನು ಅರ್ಪಿಸಲು ತರುತ್ತಾರೆ. ಹೀಗೆ ಭಕ್ತರು ತಂದ ಮದ್ಯವನ್ನು ಬಟ್ಟಲಲ್ಲಿ ಹಾಕಿ ಸ್ವಾಮಿಯ ಬಾಯಿಯ ಬಳಿ ಹಿಡಿಯಲಾಗುತ್ತದೆ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಮದ್ಯ ತಾನಾಗಿಯೇ ಇಂಗಿ ಹೋಗುತ್ತದೆ. ವಿಜ್ಞಾನಿಗಳಿಗೆ ಇಂದಿಗೂ ಈ ರಹಸ್ಯವು ಬಿಡಿಸಲು ಸಾಧ್ಯವಾಗಲಿಲ್ಲ. ಇನ್ನು ಬ್ರಿಟಿಷರ ಕಾಲದಲ್ಲಿ ಕಾಲಭೈರವರು ಸೇವಿಸಿದ ಮದ್ಯ ಎಲ್ಲಿ ಹೋಗುತ್ತದೆ ಎಂದು ತಿಳಿಯಲು ಅಕ್ಕಪಕ್ಕ ಉತ್ಖನನ ಮಾಡಿದರಂತೆ. ಆದರೆ ಎಲ್ಲಿ ಹೋಗುತ್ತದೆ ಎಂದು ಯಾವ ಮಾಹಿತಿಯೂ ತಿಳಿಯಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಉಜ್ಜಯಿನಿಯ ಕಾಲಭೈರವರ ವಿಸ್ಮಯಕಾರಿ ರಹಸ್ಯವನ್ನ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.